ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದರೆ ನಾನು ಚರಣ ಈ ಥರ ಆಟ ಆಡಿಸ್ತಾ ಇರ್ತೀನಿ. ಕಳ್ಳಕಟ್ಟಿ ಅಂತ ನಮ್ಮ ಇದ್ರಲ್ಲಿ ಕರೀತಾರೆ. ನಿಮ್ಮ ಇದ್ರಲ್ಲಿ ಏನು ಕರೀತಾರೆ ಕಮೆಂಟ್ ಮಾಡಿ. ಮತ್ತು ನಾನು ಬೆಳಗ್ಗೆ ರೈಸ್ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇದು ಕಡಿಮೆ ಟೈಮಲ್ಲಿ ಬೇಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ಟೊಮೆಟೊ, ಈರುಳ್ಳಿ, ಬೀನ್ಸ್, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ ಇದ್ದರೆ ಇಷ್ಟೇ ಐಟಮ್ ಸಾಕು. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಒಂದು ಇನ್ನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಫ್ರೈ ಆದಮೇಲೆ ಪಲಾವ್ ಎಲೆ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಇದೆಯಲ್ಲ ಅದು ಕಟ್ ಮಾಡಿರೋದನ್ನ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವಷ್ಟು ಹುರ್ಕೊಂಡಿದ್ದೀನಿ. ಈರುಳ್ಳಿದು ಮತ್ತು ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನು ಇಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಅದು ಬೇಯಬೇಕು. ಇದು ಸ್ವಲ್ಪ ಕಾಯಿ ಟೊಮೆಟೊ ಇತ್ತು, ಅದಕ್ಕೆ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೆ. ಇದು ಸ್ಮ್ಯಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಉದ್ದುದ್ದ ಕಟ್ ಮಾಡಿದ್ರೂ ಟೊಮೆಟೊ ಅದು ನಾವು ಇದ್ರಲ್ಲಿ ಆಡ್ತಾ ಇರೋದ್ರಿಂದ ಅದು ಸ್ವಲ್ಪ ಚಿಕ್ಕದಾಗಿ ತುಂಡುಗಳಾಗುತ್ತೆ. ಅದ್ರ ಜೊತೆಗೆ ನಾನು ಬೀನಸ್ನ ಆ್ಯಡ್ ಮಾಡಿದೆ. ಸ್ವಲ್ಪ ಹೊತ್ತು ಬೇಯಲಿ ಅಂತ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಪುಡಿ ಉಪ್ಪು ಹಾಕಿದ್ದೀನಿ. ಅದು ಸ್ವಲ್ಪ ಬೇಗ ಅದು ಸಾಫ್ಟ್ ಆಗುತ್ತೆ. ಬೀನ್ಸು ಮತ್ತು ಟೊಮೆಟೊ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಅಳತೆಗೆ ತಕ್ಕಂಗೆ ಹಾಕ್ಕೋಬೇಕಾಗತ್ತೆ. ನಾನು ಯೂಶ್ವಲಿ ತುಂಬ ಖಾರ ಮಾಡಿಬಿಟ್ರೆ ಮನೆಯಲ್ಲಿ ಯಾರೂ ತಿನ್ನಲ್ಲ. ಸ್ವಲ್ಪ ಖಾರ ಕಮ್ಮಿ ಇದ್ರೂ ತಿಂತಾರೆ. ಅದಕ್ಕೋಸ್ಕರ ನಾನು ಕಡಿಮೆನೇ ಹಾಕ್ತೀನಿ ಯಾವಾಗ್ಲೂ. ಇದಾದಮೇಲೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕು. ಫಸ್ಟು ನಾನು ಮಾಡಬೇಕಾದ್ರೆ ನಾನು ನೀರು ಸ್ವಲ್ಪ ಕಡಿಮೆ ಹಾಕ್ಬಿಟ್ಟಿದ್ದೆ ಅನಿಸುತ್ತೆ. ಅದು ವಿಸಿಲೇ ಬಂದಿಲ್ಲ. ನಾನು ಅದನ್ನು ಓಪನ್ ಮಾಡಿ ನೋಡಿದ್ರೆ ಎಲ್ಲ ಒಂಥರ ಅಕ್ಕಿ ಮುಳ್ಳಕ್ಕಿ ಥರ ಆಗಿತ್ತು. ಅದಕ್ಕೆ ನಾನು ಇನ್ನೊಂದು ಗ್ಲಾಸ್ ನೀರು ಸೇರಿಸಿ ಆ್ಯಡ್ ಮಾಡಿ ತಿರ್ಗಾ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಅದು ಉದುರಾಗಿ ಅನ್ನ ಸರಿಯಾಗಿ ಬಂತು. ಸದ್ಯ ಥ್ಯಾಂಕ್ ಗಾಡ್ ಅಂದ್ಕೊಂಡು ಇದು ಅಡುಗೆ ಏನೋ ರೆಡಿ ಆಯಿತು. ಅಂದರೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ರೆ ನನಗೂ ಕೂಗಿದ್ರೆ ಅನ್ನ ರೆಡಿ ಆಗುತ್ತೆ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಹೋದರೆ ಇಲ್ಲಿ ಚಾರು ಒಂದು ಕೆಲಸ ಮಾಡಿದ್ದಾನೆ. ಏನೋ ಮಾಡಿ ಟೈಮ್ ಸೇವ್ ಮಾಡಿದ್ರೆ ಇಲ್ಲಿ ಇನ್ನೂ ಮಾಡಿರ್ತಾನೆ. ಸೊ ಇಲ್ಲಿ ಅವನು ಪೌಡರ್ ಡಬ್ಬನ ಎತ್ಕೊಂಡು ಅಂಡಿರೋದಲ್ಲದೆ ಅದ್ರ ಹಿಂದ್ಗಡೆ ಟೇಬಲಿಂದ ಎಣ್ಣೆನೂ ಕೆಳಗಡೆ ಬೀಳಿಸಿದ್ದಾನೆ. ಅದು ಕೈ ಎಣ್ಣೆ ಅವನಿಗೆ ಮಾತ್ರ ನಾನು ತೊಗೊಂಡಿದ್ದಿತ್ತು. ಅದನ್ನು ಮತ್ತು ಪೌಡ್ರನ್ನ ಒಂದೇ ಟೇಬಲ್ ಮೇಲೆ ಇಟ್ಟಿದ್ದೆ. ಎರಡನ್ನೂ ಕೆಳಗಡೆ ಅವನೇ ಎತ್ಕೊಂಡು ಬೀಳಿಸಿ ಮತ್ತು ಪೌಡ್ರನ್ನೆಲ್ಲ ಅಂಡಿ ಆಟ ಆಡ್ತಿದ್ದ. ಸೊ ಈಗೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವನ್ನ ಕರ್ಕೊಂಡೋಗಿ ನೀರು ಕಾದಿತ್ತು. ಸೊ ಸ್ನಾನ ಮಾಡಿಸಿ ಒಂದು ಕ್ವಿಕ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಎಡಿಟ್ ಮಾಡಿದೆ. ಇದು ಏನಾಗಿತ್ತು ಅಂದರೆ ಲೆಂತ್ ವೀಡಿಯೋ ಆಗೋಯಿತು. ಇದನ್ನು ಎಡಿಟ್ ಮಾಡೋ ಅಷ್ಟರಲ್ಲೇ ನನಗೆ ಟೈಮ್ ಒಂಥರ ಹೋಗೋದೇ ಗೊತ್ತಾಗಿಲ್ಲ. ಕುಕ್ಕಿಂಗ್ ವೀಡಿಯೋ ಅಂದರೆ ಅದು ಶಾರ್ಟ್ ಆವಾಗವಾಗ ಚಿಕ್ಕ ವೀಡಿಯೋನ ತೊಗೊಳ್ತಾ ಇದ್ದೆ. ಅದನ್ನೆಲ್ಲ ಕಂಬೈನ್ ಮಾಡಿ ಒಂದು ಲಾಂಗ್ ವೀಡಿಯೋ ಮಾಡಿಕೊಂಡೆ. ಇದನ್ನು ದೊಡ್ಡ ವೀಡಿಯೋ ಮಾಡಿಕೊಂಡು ಅದ್ರಲ್ಲಿ ಚಿಕ್ಕದಾಗಿ ಎಡಿಟ್ ಮಾಡಿಯೇ ಟೈಮ್ ಆಗೋಯಿತು. ಮಕ್ಕಳು ಓದಿಯೋದೇ ಒಂಥರ ಚೆಂದ. ಹೊಟ್ಟೆಲಿದ್ದಾಗ ಓದಿದ್ದಾಗ ತುಂಬ ಖುಷಿ ಬರ್ತಾಯಿದ್ದೆ. ಇವಾಗಲೂ ಓದಿತಾ ಇದ್ದೇನೆ. ಒಂಥರ ಖುಷಿ ಆಗುತ್ತೆ. ಆದರೆ ಒಂದೊಂದ್ಸಲ ದೊಡ್ಡವ್ರ ಥರ ಯೋಚನೆ ಮಾಡಿದ್ರೆ ಓವರ್ ಥಿಂಕ್ ಏನಾದ್ರು ಮಾಡಿದ್ರೆ ಇವಾಗೇನೋ ಓದಿತಾ ಇದ್ದೀನಿ, ಆಮೇಲೆ ಅವ್ನು ದೊಡ್ಡವನಾದ್ಮೇಲೆ ನಮ್ಗೆ ವಯಸ್ಸು ಆದಮೇಲೆ ಹಿಂಗೆ ಮಾಡ್ತಾರಾ ಅನ್ನೋ ಥಾಟ್ ಬಂತು. ಸೊ ಆ ಥಾಟ್ ಬಂದಾದಮೇಲೆ ಯೋಚನೆ ಮಾಡಿದೆ. ಆದರೆ ಅವನು ಕರೆಯೋದು ಅಮ್ಮ ಅಮ್ಮ ಅಂತ ಅದೊಂಥರ ಇಷ್ಟ ಆಗುತ್ತೆ. ತುಂಬ ತೀಟೆ ಆಗಿದ್ದಾನೆ, ತುಂಬ ತುಂಡ. ಆದರೆ ಹೊರ್ಗಡೆ ಇದನ್ನು ಯಾವ ಜನ ಹೇಳಿದ್ರು ಕೂಡ ನಾನು ನಂಬಲ್ಲ, ಗೊತ್ತಾ? ಇಷ್ಟು ತೀಟೆ ಮಾಡ್ತಾನೆ ಅಂತ ಯಾರ ಹತ್ರ ನಾನು ಹೇಳಿದ್ರೆ ಸುಳ್ಳು ಹೇಳ್ತೀಯ ಅಂತಾರೆ. ಈ ವೀಡಿಯೋಸ್ ಏನಾರು ಅವ್ರು ನೋಡಬೇಕು, ಅವ್ರಿಗೆ ಗೊತ್ತಾಗುತ್ತೆ ಚಾರು ಎಷ್ಟು ತೀಟೆ ಇದ್ದಾನೆ ಅಂತ. ಅವನದೆಲ್ಲ ವೈಲೆನ್ಸ್ ಥಿಂಗ್ಸು ಮನೇಲಿ ಮಾತ್ರ ತೋರಿಸ್ತಾ ಇದ್ದಾನೆ. ಹೊರಗಡೆ ಮಾತ್ರ ಪಾಪಚ್ಚಿ ಥರ ಇರ್ತಾನೆ, ಗೊತ್ತಾ? ಆಮೇಲೆ ಅದು ಅನ್ನ ಆರಿತ್ತು. ಸೊ ಅದನ್ನು ತಿನ್ನಿಸಿ ಅವನಿಗೆ ನಾಷ್ಟ ಫಿನಿಷ್ ಮಾಡಿದೆ. ಮತ್ತು ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ. ಸೊ ನಾನು ಮನೆಗೆ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆದೆ.
ತುಂಬ ಟೈಮ್ ಏನು ಹಿಡಿಯಲ್ಲ, ಅವ್ನು ಬೇಗ ಬೇಗ ತಿಂತಾನೆ. ಸೊ ಅವ್ನಿಗೆ ಬೇಗ ಹೊಟ್ಟೆ ತುಂಬಿದ್ರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ, ಇಲ್ಲ ಅಂದರೆ ಸ್ವಲ್ಪ ಚಂಡಿ ಮಾಡ್ತಾನೆ. ಇಷ್ಟು ಆಗ ಒಂದಾಯ್ತಲ್ಲ, ಇವಾಗ ಇನ್ನೊಂದು ತೋರಿಸ್ತೀನಿ. ಎಲ್ಲ ಮಂಚದ ಮೇಲೆ ಇರೋದನ್ನೆಲ್ಲ ಕೆಳಗಡೆ ಇಳಿದು, ಬಟ್ಟೆಯಲ್ಲಿ ಮಡ್ಚಿರೋದನ್ನೆಲ್ಲ ಆಚೆ ಎಳೆದು, ಈ ಬೀರುವನ್ನು ಅವನೇ ಓಪನ್ ಮಾಡಿರೋದು. ಇವಾಗ ಅವ್ನ ಕೈ ಇಟ್ಕಿಸುತ್ತೆ ಅಲ್ವಾ, ಸೊ ಅವನು ಈಸಿಯಾಗಿ ಬೀರು ಓಪನ್ ಮಾಡಿಬಿಡ್ತಾನೆ. ಲಾಕ್ ಹಾಕಿಲ್ಲ ಅಂದರೆ ಎಲ್ಲ ಐಟಮು ಆಚೆ ಬಂತು ಅಂತ ಪಕ್ಕ. ಹೇಗೆ ಅಂದರೆ ಇವನೇನಾದ್ರು ತುಂಬ ಸೈಲೆಂಟಾಗಿ ಒಳಗಡೆ ಇದ್ದಾನೆ ಅಂದರೆ ಈ ಥರ ಏನಾದ್ರು ಕಿತಾಪತಿ ಮಾಡಿರ್ತಾನೆ ಅಂತ ಒಂದು ಅರ್ಥ. ಬೀರು ಸೌಂಡ್ ಆಯಿತು, ಸೌಂಡ್ ಆದಮೇಲೂ ನಾನೇನೋ ಹೊಡಿತಾ ಇದ್ದಾನೆ ಬಿಡು ಅಂತ ಸುಮ್ಮನೆ ಆದೆ. ಆದರೆ ಈ ಥರ ಎಲ್ಲ ತೆಗೆದು ಅಂಡಿರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. 1-2 ನಿಮಿಷ ಆ ಕಡೆ ಏನೋ ಮಾಡೋಕ್ಕೋಗಿ ಈ ಕಡೆ ಬರೋ ಅಷ್ಟರಲ್ಲಿ ಹಿಂಗೆ ಮಾಡಿರ್ತಾನೆ ಅವನು. ಅದು ಸ್ವಲ್ಪ ಕಬ್ಬಿಣದ ಬೀರು ಅಲ್ಲ, ಸ್ವಲ್ಪ ಸೌಂಡ್ ಬರೋದ್ರಿಂದ ಅವ್ನಿಗೆ ಅದಿಷ್ಟ, ಹೊಡಿಯೋಕ್ಕೆ ಆಡೋಕ್ಕೆ ಎಲ್ಲದಕ್ಕೂ. ಈ ಏಜಲ್ಲಿ ಮಕ್ಕಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಮ್ನ ಸ್ಪೆಂಡ್ ಮಾಡಿಬಿಡಿ. ಏಕೆಂದರೆ ಇದೊಂಥರ ಗೋಲ್ಡನ್ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಅವ್ರು ಏನೇ ಕಿತಾಪತಿ ಮಾಡ್ಬೋದು, ಏನೇ ಮಾಡ್ಬೋದು, ಅದನ್ನು ನಾವು ಸಹಿಸ್ಕೊಳ್ಳೇಬೇಕಾಗುತ್ತೆ. ನಮಗೆ ಬೇರೆ ಆಪ್ಷನ್ ಇಲ್ವಲ್ಲ. ಸೊ ಅದಕ್ಕೆ ಇಷ್ಟು ಕೆಲಸ ಎಲ್ಲ ಮಾಡಿದ್ರು ಅವನ ಜೊತೆ ನಾನು ರೀಲ್ಸ್ ಮಾಡ್ಕೊಂಡಿದ್ದೀನಿ. ಈ ರೀಲ್ಸ್ ಸಾಂಗ್ ಚೆನ್ನಾಗಿದೆ, ಅದರಲ್ಲಿ ಹಾಕಿದ್ರೆ ತಿರ್ಗಾ ಕಾಪಿರೈಟ್ ಅಂತ ಬರುತ್ತೆ. ಸೊ ಅದಕ್ಕೆ ನಾನು ಆ ಸಾಂಗ್ನ ತೆಗೆದುಬಿಟ್ಟೆ. ಆದರೆ ಅವನು ಪಪ್ಪಿ ಕೊಡ್ತಾ ಇರೋದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಈ ಕ್ಲಿಪ್ಸ್ನ ಆ್ಯಡ್ ಮಾಡಿದೆ ಇಲ್ಲಿ. ಮತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಂದ್ಬಿಟ್ಟು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಡ್ರೆಸ್ಸು ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು. ಇದಕ್ಕೆ ನಾನೊಂದು ಬ್ಯಾಂಗಲ್ ಮಾಡಿದ್ನಲ್ಲ, ಅದು ಬ್ಯಾಂಗಲ್ ಸೂಟ್ ಆಗುತ್ತೆ. ಆದರೆ ನನಗೆ ಹಾಕ್ಕೊಳ್ಳೋ ಅಂತ ಯಾವುದೇ ಇದಿರಲಿಲ್ಲ, ಇಂಟೆನ್ಷನ್ ಇರಲಿಲ್ಲ. ಸೊ ಅದಕ್ಕೆ ಹಾಕ್ಕೊಂಡಿಲ್ಲ. ಮತ್ತು ಚಾರುನ ಈ ಥರ ಎಲ್ಲ ಆಟ ಆಡಿಸಿದ್ರೆ ಅವ್ನಿಗೇನೋ ಒಂಥರ ಖುಷಿ. ಅವರಪ್ಪ ಯಾವಾಗಲೂ ಹೆಗಲ ಮೇಲೆಲ್ಲ ಎತ್ಕೊಂಡು ಈ ಥರ ಎಲ್ಲ ಆಡಿಸ್ತಾಯಿದ್ರು. ಆ ಫೀಲಿಂಗ್ ಅವನಿಗೆ ಬರಬಾರ್ದು, ಅಪ್ಪನ ನೆನಪಾಗಬಾರ್ದು ಅಂತ ನಾನು ಅವಾಗ ಈ ಥರ ಆಡಿಸ್ತಾ ಇರ್ತೀನಿ. ಅದು ಅವ್ನ ಮುಖದಲ್ಲಿ ಜಾಸ್ತಿ ನಗು ತಂದುಕೊಡುತ್ತೆ. ಮತ್ತು ಅವನಿಗೆ ಜಾಸ್ತಿ ಒಂಥರ ಗಾಳಲ್ಲಿ ತೇಲುತ್ತಾ ಇರೋ ಥರ ಫೀಲ್ ಕೊಡುತ್ತೆ. ಅವನ ಎಲ್ಲ ಮೆಮೊರೀಸ್ನ ಆಲ್ಮೋಸ್ಟ್ ಮರ್ತಿದ್ದಾನೆ ಅನಿಸುತ್ತೆ. ಇವಾಗ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿರ್ತಾನೆ. ಯಾವಾಗೋ ರೇರಾಗಿ ಅವನ ಅಪ್ಪ ಅಂತ ಕರೆಯೋದು. ಪರವಾಗಿಲ್ಲ, ನಾನು ಅವ್ರ ಪ್ಲೇಸ್ನ ನಾನು ಫಿಲ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ನನ್ನ ಮಗುಗೆ ಅಪ್ಪನ ಪ್ರೀತಿ, ಅಮ್ಮನ ಪ್ರೀತಿ ಎರಡೂ ನನ್ನಿಂದನೇ ಸಿಗುತ್ತೆ ಅನ್ನೋದು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇಷ್ಟೇ ಇವತ್ತಿನ ವಿಡಿಯೋ ಏನಾದ್ರು ಚೆನ್ನಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ಎಲ್ಲ ಚಾರು ಜೊತೆನೇ ಕಳೆದಿದ್ದೀನಿ. ಚಾರು ಒಂಥರ ಕ್ಯೂಟ್ ಅಲ್ವಾ?